ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ಭವಿಷ್ಯ ಇಂದು ನಿರ್ಧಾರವಾಗುವ ಸಾಧ್ಯತೆ ಇದೆ. ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಅಂತ್ಯವಾಗಿತ್ತು. ವಿಚಾರಣೆ ವೇಳೆ ರಾಜ್ಯ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ಕೂಡ ವ್ಯಕ್ತಪಡಿಸಿತ್ತು. ಬಳಿಕ ವಾದ ಪ್ರತಿವಾದ ಆಲಿಸಿದ ಜಸ್ಟಿಸ್ ಜೆಬಿ ಪರ್ದಿವಾಲಾ, ಜಸ್ಟಿಸ್ ಮಹಾದೇವನ್ ಪೀಠ ಆದೇಶವನ್ನ ಕಾಯ್ದಿರಿಸಿತ್ತು. ಹೀಗಾಗಿ ಇಂದು ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಕಗ್ಗಂಟಾಗಿ ಬಿಟ್ಟಿದೆ. ನಿನ್ನೆ ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ನಡೆಸಲಾಯಿತು. ಜೋರು ಮಳೆ ಮಧ್ಯನೂ ಕೂಡ ಅನಾಮಿಕ ತೋರಿಸಿದಂಥ ಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಉತ್ಖನನ ಕಾರ್ಯ ಮಾಡಿದರು. 32 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳ ಅಗೆಯಲಾಗಿತ್ತು. ಇನ್ನು ಮಣ್ಣಿನಲ್ಲಿ ಏನಿದೆ ಅಂತ ಸೋಕೋ ಟೀಮ್ನಿಂದ ಪರಿಶೀಲನೆ ನಡೆಸಿದ್ರೂ ಯಾವುದೇ ಕಳೆಬರ ಸಿಗಲಿಲ್ಲ. ಯಾವುದೇ ಕಳೆಬರ ಸಿಗದ ಹಿನ್ನೆಲೆಯಲ್ಲಿ ತೋಡಲಾಗಿದ್ದಂಥ ಗುಂಡಿಯನ್ನು ಕೊನೆಗೆ ಹಿಟಾಚಿ ಮೂಲಕ ಮುಚ್ಚಲಾಯಿತು. ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದ ಕಡೆಯಲ್ಲೆಲ್ಲ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಶೋಧ ಮಾಡಿದೆ. ಈವರೆಗೂ 17 ಜಾಗಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಅದರಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕಳೆಬರ ಸಿಕ್ಕಿದೆ. ಉಳಿದ ಯಾವುದೇ ಸ್ಥಳದಲ್ಲೂ ಕೂಡ ಕಳೆಬರಹ ಪತ್ತೆಯಾಗಿಲ್ಲ. ಅನಾಮಿಕ ವ್ಯಕ್ತಿ ಇನ್ನಷ್ಟು ಹೊಸ ಜಾಗಗಳನ್ನು ಗುರುತಿಸ್ತೀನಿ, ಅಲ್ಲೂ ಕೂಡ ಹುಡುಕಾಡಿ ಅಂತ ಕೇಳಿದ್ದಾನಂತೆ. ಆದರೆ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಇನ್ನೂ ಸಮ್ಮತಿಯನ್ನ ಕೊಟ್ಟಿಲ್ಲ. ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕುತೂಹಲವಾಗಿದೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಮಹತ್ವದ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಮತ್ತೆ ಏನೆಲ್ಲ ಮಾಡಬಹುದು, ಉತ್ಖನನ ಅನಾಮಿಕ ಜಾಗ ತೋರಿಸಿದ್ರೆ ಶೋಧ ಮಾಡಬೇಕಾ ಬೇಡವಾ ಅಂತ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಆಮೇಲೆ ಕೋರ್ಟ್ಗೂ ಕೂಡ ಮುಂದಿನ ತನಿಖೆ ಹೇಗೆ ಅಂತ ಮಾಹಿತಿ ರವಾನೆ ಮಾಡಬಹುದು. ಇನ್ನು ಅನಾಮಿಕನ ಮಂಪರು ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿದೆ. ಧರ್ಮಸ್ಥಳ ಉತ್ಖನನದ ವರದಿಯನ್ನ ಎಸ್ಐಟಿ ರೆಡಿ ಮಾಡಿದೆ. ಅನಾಮಿಕ ಸೂಚಿಸಿದ ಅಗೆದ ಜಾಗಗಳ ವರದಿ ಸಿದ್ಧವಾಗಿದ್ದು ಶೀಘ್ರದಲ್ಲೇ ಉತ್ಖನನದ ರಿಪೋರ್ಟ್ ಕೋರ್ಟ್ಗೆ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ. ಸ್ಪಾಟ್ 1ರಿಂದ 16ರಲ್ಲಿ ಎಷ್ಟು ಅಡಿ ಆಳ ಅಗಲ, ಭೌಗೋಳಿಕ ಪರಿಸ್ಥಿತಿ ಹೇಗಿದೆ, ಅವಶೇಷ ಸಿಗದ ಹಾಗೂ ಸಿಕ್ಕಿದ ಜಾಗಗಳ ರಿಪೋರ್ಟ್ ಸೇರಿದಂತೆ ಹಲವು ಅಂಶಗಳ ಎಲ್ಲವನ್ನ ಕೂಡ ಕೋರ್ಟ್ಗೆ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೂ ಕೂಡ ಮಧ್ಯಂತರವಧಿ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದ ಎಲ್ಲ ಬೆಳವಣಿಗೆಗಳು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥರು ಭೇಟಿಯಾದರು. ವಿಧಾನಸೌಧದಲ್ಲಿ ಪರಮ್ರನ್ನ ಭೇಟಿ ಮಾಡಿದಂಥ ಪ್ರಣವ್ ಮೊಹಂತಿ ತನಿಖೆಯ ಕುರಿತು ಗೃಹ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟರು. ಈ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉತ್ಖನನ ಸ್ಥಗಿತದ ಬಗ್ಗೆ ಸಿಎಂ ಹಿಂದೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಸ್ಐಟಿ ರಚನೆ ಮಾಡಬೇಕು ಅನ್ನುವಂತಹ ಒತ್ತಾಯ ಇತ್ತು, ಹೀಗಾಗಿ ಎಸ್ಐಟಿ ರಚನೆ ಮಾಡಲಾಯಿತು. ಈ ಪ್ರಕರಣವನ್ನ ಇಷ್ಟೊಂದು ವೈಭವೀಕರಿಸಿದ್ರು. ಇದೆಲ್ಲದರ ಬಗ್ಗೆಯೂ ಕೂಡ ಸರ್ಕಾರ ತನಿಖೆಯನ್ನ ಮಾಡುತ್ತೆ ಎಂದ್ರು. ಇನ್ನು ಇದೇ ವಿಚಾರವಾಗಿ ಬೇಳೂರು ಗೋಪಾಲಕೃಷ್ಣ ಕೂಡ ಪ್ರತಿಕ್ರಿಯೆ ನೀಡಿದ್ರು. ನೋಡಾಗಿದೆ, ಬಹಳ ದೊಡ್ಡ ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಬಿಂಬಿಸಿದ್ರು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಎಸ್ಐಟಿ ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಏನೂ ಸಿಗ್ತಾ ಇಲ್ಲ, ಇದುವರೆಗೂ ಏನೂ ಸಿಕ್ಕಿಲ್ಲ. ಬಹುಶಃ ಮುಂದೆ ಏನು ಮಾಡಬೇಕಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು. ಅದನ್ನು ಯಾವ ರೀತಿ ಆಯ್ತು ಏನೋ ಅದು ಯಾವ ಥರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ. ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಅಲ್ಲಿ ಏನೋ ತೊಂದರೆ ಆಗಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ. ಯಾವಾಗ ಕೋರ್ಟಿಗೆ ಹೋಗಿ ಆದೇಶ ತಗೊಳ್ಳೋದ್ಮೇಲೆ ನಾವು ಎಸ್ಐಟಿ ಮಾಡಿದ್ದೀವಿ ಮತ್ತು ಅಲ್ಲಿ ಹೊಡೆದಾಟ ದೊಂಬಿ ಸ್ವಲ್ಪ ಗಲಾಟೆ ಮಾಡಿ ರಗಳೆ ಆದಮೇಲೆ ಇದನ್ನು ಸಹಜವಾಗಿ ಎಸ್ಐಟಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಳ್ಳೋದಂಥದ್ದು ಏನಿಲ್ಲ. ಅದನ್ನು ವರದಿ ಇವತ್ತು ನಾಳೆ ಕೊಡ್ತಾರೆ, ಆಮೇಲೆ ನಾವು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪದ ಹಿನ್ನೆಲೆ ಬೃಹತ್ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟದ ಬಗ್ಗೆ ದ್ರಾವಿಡ ಬ್ರಾಹ್ಮಣರ ಸಂಘ ಹಾಗೂ ಬಂಟರ ಸಂಘ ಎಚ್ಚರಿಕೆಯನ್ನ ನೀಡಿದೆ. ಆಗಸ್ಟ್ 17ರಂದು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ ಅಂತ ಸಂಘದ ಅಧ್ಯಕ್ಷ ವಿಜಯಾನಂದ ಶೆಟ್ಟಿ ಹೇಳಿದ್ರು. ಮೊದಲೇ ಹಂತದ ಪ್ರತಿಭಟನೆ, ಇದಾದ್ಮೇಲೆ 17ನೇ ತಾರೀಕು ಪ್ರತಿಭಟನೆ ಇದೆ. ಅದಾದಮೇಲೆ ಮುಂದೆ ಈ ಪ್ರಸಂಗ ಬಂದರೆ ನಾವೆಲ್ಲ ಕೂಡಿ ಕೇಸು ದಾಖಲೆ. ಎಡಪಂಥಿಯವರ ಒತ್ತಡಕ್ಕೆ ಸೇರಿ ನಾವು SIT ಕೊಟ್ಟೇವೆ ಅಂತ ಮೊನ್ನೆ ಸ್ವತಃ ಅಲ್ಲಿ ಉಸ್ತುವಾರಿ ಸಚಿವರು ಹೇಳಿದರು. ಅದಕ್ಕೆ ಅದೆಲ್ಲ ಬೇಡ, ನಮ್ಮದು ವಿರೋಧ ಇದೆ, ನಾವು ಮುಂದೆ ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇದು ಸರಿಯಾಗಲಿದ್ರೆ ನಾವು ಕೇಸು
ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣಗೆ ಕೊಕ್ಕು ನೀಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ನಾಯಕ ಸಮುದಾಯದ ಶಾಸಕರಾದಂಥ ಟಿ ರಘುಮೂರ್ತಿ, ಅನಿಲ್ ಚಿಕ್ಕಮಾದು ಸೇರಿದಂತೆ ಹಲವರಿಂದ ಸಚಿವ ಸ್ಥಾನಕ್ಕೆ ಶುರುವಾಗಿದೆ. ಈ ನಡುವೆ ಸಚಿವ ಡಿ ಸುಧಾಕರ್ ರಾಜಣ್ಣ ಅವರಿಂದ ತೆರವಾದಂಥ ಸಹಕಾರ ಖಾತೆ ನೀಡುವಂತೆ ಭರ್ಜರಿಯಾಗಿ ಲಾಬಿಯನ್ನು ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಸಚಿವ ಪರಮೇಶ್ವರ್ ಮನೆಯಲ್ಲಿ ದಲಿತ ಸಚಿವ ಶಾಸಕರ ಡಿನ್ನರ್ ಮೀಟಿಂಗ್ ನಡೆದಿದೆ. ಒಳ ಮೀಸಲಾತಿ, ದಲಿತ ಸಿಎಂ, ನಿಗಮ ಮಂಡಳಿ ನೇಮಕದಲ್ಲಿ ದಲಿತರಿಗೆ ಹೆಚ್ಚು ಆದ್ಯತೆ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಜೊತೆಗೆ ರಾಜಣ್ಣ ವಿರುದ್ಧದ ಕ್ರಮದ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾಜಣ್ಣ ಅವರನ್ನ ಭೇಟಿಯಾಗಿದ್ರು. ರಾಜಣ್ಣ ಅವರ ಬೆಂಗಳೂರಿನ ನಿವಾಸದಲ್ಲೇ ಭೇಟಿಯಾದ ಜಾರಕಿಹೊಳಿ ಚರ್ಚೆಯನ್ನ ನಡೆಸಿದ್ರು. ಆ ಬಳಿಕ ಮಾತನಾಡಿದ ಸತೀಶ್, ಇದೊಂದು ಸ್ನೇಹಪೂರ್ವಕ ಭೇಟಿ ಅಷ್ಟೇ, ಹುಲಿ ಯಾವಾಗ್ಲೂ ಗುರ್ ಅಂತಿರುತ್ತೆ ಅಂತ ಅಂದ್ರು. ರಸಗೊಬ್ಬರ ಕೊರತೆ ವಿಚಾರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ. ಗೊಬ್ಬರ ಕೊರತೆ ಬಗ್ಗೆ ಬಿವೈ ವಿಜೇಂದ್ರ ಪ್ರಸ್ತಾಪವನ್ನು ಮಾಡಿದರು. ಬಿಜೆಪಿ ನಾಯಕರ ಪ್ರಸ್ತಾಪಕ್ಕೆ ಉತ್ತರಿಸಿರುವಂತ ಕೃಷಿ ಸಚಿವ ಚಲುವರಾಯಸ್ವಾಮಿ, ಕೊರತೆಗೆ ಕೇಂದ್ರವೇ ಕಾರಣ ಅಂತ ಹೇಳಿದರು. ಇದರಿಂದ ಸಿಟ್ಟಿಗೆದ್ದ ಬಿಜೆಪಿ, ಜೆಡಿಎಸ್ ಸದಸ್ಯರು ಕಲಾಪವನ್ನು ಬಹಿಷ್ಕರಿಸಿದರು. ಸಹಜವಾಗಿ ನೋವಲ್ಲಿರ್ತಾರೆ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಮಸ್ಯೆಗೆ ಸ್ಪಂದನೆ ನೀಡ್ತಾ ಇಲ್ಲ ಸರ್ಕಾರ ಅಂತೇಳಿ ಹೋರಾಟ ಮಾಡಬೇಕಾದ್ರೆ ಒಬ್ಬರು ಕೃಷಿ ಸಚಿವರು ಇವತ್ತು ಅಲ್ಲಿ ತಾಳ್ಮೆ ಕಳ್ಕೊಳ್ತಾರೆ, ರೈತರ ಮೇಲೆ ಕೂಗಾಡ್ತಾರೆ ಅಂತ ಹೇಳಿದ್ರೆ ಇದು ಕೇವಲ ಅಲ್ಲಿರ್ತಕ್ಕಂಥ ರೈತಲ್ಲ, ರಾಜ್ಯದ ರೈತರಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು. ಅದನ್ನು ಕೂಡ ಮಾನ್ಯ ಸಭಾಧ್ಯಕ್ಷ ಹೇಳ್ತೇನೆ. ಇವತ್ತು ಅವರ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಬೇರೆಯವ್ರ ಮೇಲೆ ದೂರ್ಕೊಂಡು ಕೂರಿದ್ರೆ ಸಾಕಾಗೋದಿಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟನೇ. ಇವತ್ತು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈಗ ತತ್ಕ್ಷಣ ಕ್ರಮವನ್ನು ಕೈಗೊಂಡು ಎಲ್ಲಿ ಕಾಳಸಂತೆಯಲ್ಲಿ ಮಾಡ್ತಾ ಇದೆ ಅಲ್ಲಿ ಎಲ್ಲ ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ ನುಗ್ಗದೆ ಖಂಡಿತ ಅದು ಸಮರ್ಪಕ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೃಷಿ ಸಚಿವರು ಅಥವಾ ಇಲಾಖೆ ಮುಂದಾಗಬೇಕು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಮಂಗಳೂರು ಎಂದು ಮರುನಾಮಕರಣ ಮಾಡಬೇಕು ಅಂತ ಶಾಸಕ ಹರೀಶ್ ಪೂಂಜಾ ಮನವಿಯನ್ನ ಮಾಡಿದ್ದಾರೆ. ನಿನ್ನೆ ಸದನದಲ್ಲಿ ಮಾತನಾಡಿದ ಅವರು, ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಪರವಾಗಿ ಆಗ್ರಹ ಮಾಡ್ತಿದ್ದೇನೆ ಅಂತ ಅಂದಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದಂತಹ ಸ್ಪೀಕರ್, ಜಿಲ್ಲೆಗೆ ಮರುನಾಮಕರಣ ಅಂದ್ರೆ ಅದೊಂದು ಬ್ರ್ಯಾಂಡ್ ಆಗುತ್ತೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ವಿಮಾನ ನಿಲ್ದಾಣವನ್ನು ಸಹ ನಾವು ಮಂಗಳೂರು ವಿಮಾನ ನಿಲ್ದಾಣ ಅಂತ ಕರಿತೇವೆ. ಬಂದರನ್ನು ಸಹ ನಾವು ಮಂಗಳೂರು ಬಂದರು ಅಂತ ಕರಿತೇವೆ. ವಿಶ್ವವಿದ್ಯಾನಿಲಯ ಸಹ ಮಂಗಳೂರು ವಿಶ್ವವಿದ್ಯಾನಿಲಯ. ಕೆಮಿಕಲ್ ಇಂಡಸ್ಟ್ರಿ ಮಂಗಳೂರು ಕೆಮಿಕಲ್ ಇಂಡಸ್ಟ್ರಿ ಅಂತ ಇರುವಂಥದ್ದು. ಸೆಂಟ್ರಲ್ ರೈಲ್ವೆ ನಿಲ್ದಾಣ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಅಂತ ಇರುವಂಥದ್ದು. ಈ ರೀತಿ ಎಲ್ಲ ಸ್ಥಳಗಳ ಹೆಸರು ಸಹ ಮಂಗಳೂರು ಎನ್ನುವಂಥ ಉಲ್ಲೇಖದಿಂದ ಇರುವಂಥದ್ದು. ಮತ್ತು ಎಲ್ಲಿಯೂ ರಾಜ್ಯದ ಯಾವ ಭಾಗದಲ್ಲೂ ನಾವು ಮಂಗಳೂರಿನವರು ಅಂತ ಹೇಳಿ ಹೆಮ್ಮೆಯಿಂದ ಕರೆಸಿಕೊಳ್ಳತಕ್ಕಂಥ ಈ ಜಿಲ್ಲೆಯ ಜನ ನಾವು. ಆ ಕಾರಣದಿಂದಾಗಿ ತಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ. ಪ್ರಾಯಶಃ ಈ ಕರ್ನಾಟಕದಲ್ಲಿ ಮೊದಲ ಕನ್ನಡ ಪತ್ರಿಕೆ ಯಾವುದು ಅಂತ ಕೇಳಿದ್ರು ಅದು ಸಹ ಮಂಗಳೂರು ಸಮಾಚಾರ. ಸೊ ಮಂಗಳೂರು ಎನ್ನುವಂಥ ಹೆಸರು ಜಗಜ್ಜಾಹೀರವಾಗಿರ್ತಕ್ಕಂಥ ಹೆಸರು. ಈ ಹೆಸರನ್ನು ಮಂಗಳೂರು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ನಾಮಕರಣ ಮಾಡಿದರೆ ಇನ್ನಷ್ಟು ಹೆಚ್ಚು ನಮ್ಮ ಜಿಲ್ಲೆಯ ಬ್ರ್ಯಾಂಡಿಂಗಿಗೆ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆಲ್ಲರಿಗೂ ಶಕ್ತಿ ಆಗ್ತದೆ. ಹರೀಶ್ ಪೂಂಜಾ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ಕನ್ನಡ ಅನ್ನೋ ಪದಕ್ಕೂ ಒಂದು ಬಾಂಧವ್ಯದ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನ ಮರೆಯುವುದು ಬೇಡ. ಜಿಲ್ಲಾ ಮಂತ್ರಿಗಳು ಮತ್ತು ಎಲ್ಲರ ಅಭಿಪ್ರಾಯವನ್ನ ಕಳೆದು ಮುಂದಿನ ಹೆಜ್ಜೆಯನ್ನ ಇಡ್ತೇವೆ, ಅವರ ಅಭಿಪ್ರಾಯವನ್ನ ಎಲ್ಲ ತಗೊಂಡು ಅಂತ ಹೇಳಿದ್ರು. ಕನ್ನಡ ಅನ್ನೋ ಪದಕ್ಕೂ ಕೂಡ ಒಂದು ನಮಗೆ ಬಾಂಧವ್ಯ ಇದೆ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನು ನಾವು ಮರೆಯೋದು ಬೇಡ ಅಂತ ಅಷ್ಟೇ ನಾನು ಹೇಳಿದೆ. ಅದು ಒಂದು ಬದಿಗಿರಲಿ. ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಎಲ್ಲ ಸ್ಥಳೀಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಸರ್ಕಾರ ಮುಕ್ತ ಮನಸ್ಸನ್ನು ಹೊಂದಿದೆ. ನನಗೆ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಅವರು ಕೇಳಿದ್ದಾರೆ. ಅದರಲ್ಲಿ ಏನು ಯಾವುದು ಪಕ್ಷ ಮೇನು ಇಲ್ಲ. ಆದರೆ ಪರ ವಿರೋಧ ಎರಡೂ ಕೂಡ ಇದ್ದಾವೆ. ಎಲ್ಲವನ್ನು ನಾವು ಮುಂದೆ ಹೆಜ್ಜೆ ಇಡುವಾಗ ಎಲ್ಲವನ್ನು ಕೂಡ ಒಂದು ನೀವೇ ಹೇಳಿದ್ರಿ, ಬಾಂಧವ್ಯ ಮುಖ್ಯ, ಶಾಂತಿ ಮುಖ್ಯ ಅನ್ನುವಂಥದ್ದು. ಇವೆಲ್ಲ ನಾವು ಬಾಂಧವ್ಯ ಬೆಳೆಸಬೇಕಾದ್ರೆ ಎಲ್ಲರನ್ನ ಒಂದು ಮಾತು ಕೇಳಿ ಮುಂದೆ ಹೆಜ್ಜೆ ಇಡುವಂಥದ್ದು ಒಳ್ಳೆಯದು. ಆ ಒಂದು ದಿಕ್ಕಿನಲ್ಲಿ ತಾವು ಏನು ಸಲಹೆ ಕೊಟ್ಟಿದ್ದೀರ ಅದನ್ನು ನಾವು ಅನುಸರಣೆ ಮಾಡ್ತೀವಿ. ಕನ್ನಡ